ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇರುವಾಗ ಆತನ ಬೋಧನೆಗಳು. ನಾವು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಹೇಳಿಕೊಡು ಎಂಬುದಾಗಿ ಹೇಳುವಾಗ ಪ್ರಾರಂಭ ಮಾಡ್ತಾನೆ. ನಾವು ಕರ್ತನ ಒಂದು ವೇಳೆ ನಿನ್ನ ರಾಜ್ಯ ಬರಲಿ, ಅಲ್ಲಿಗೆ ನಾನು ನಿಲ್ಸಿದ್ದೆ. ಆ ನಿನ್ನ ರಾಜ್ಯ ಬರಲಿ ಎನ್ನುವಂತಹದ್ದು ಈಗಾಗಲೇ ನಾವು ಒಂದು ಹಾಡನ್ನ ಆಡಿದ್ದೇವೆ. ಈ ಯಾರು ಹಾಗಾದ್ರೆ ರಾಜ್ಯಕ್ಕೆ ಒಬ್ಬ ಅರಸನು, ಪರಲೋಕದ ರಾಜ್ಯದ ಅರಸನು, ಇಡೀ ಭೂಮಂಡಲಕ್ಕೆ ಭೂಪರಲೋಕಗಳಿಗೆ ಆತನು ಒಡೆಯನಾದಂತ ದೇವರು. ಇಲ್ಲ. ಹಾಗಾದ್ರೆ ರಾಜ್ಯವನ್ನ ಆಳುವಂತವರು ಯಾರು? ಅದು ಇನ್ಯಾರು ಅಲ್ಲ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೆ. ದ ಕಿಂಗ್ ಆಫ್ ಕಿಂಗ್, ಆತನು ಅರಸನಾಗಿದ್ದಾನೆ. ಆತನ ವಿಷಯದಲ್ಲಿ ಛಾಯೆಯಾಗಿ ಆತನ ರಾಜ್ಯ ಹೇಗಿದೆ ನಾವು ಅದನ್ನ ನೋಡ್ತಾ ಬಂದೆವು. ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಹೇಳುವಂತ ಮಾತುಗಳು, ನೆಬೂಕದ್ನೆಚ್ಚರನು ಹೇಳುವಂತ ಮಾತುಗಳು, ಅದು 3ನೇ ವಚನ. ಆತನ ರಾಜ್ಯವು ಶಾಶ್ವತ ರಾಜ್ಯ, ಆತನ ಆಳ್ವಿಕೆಯು ತಲತಲಾಂತರಕ್ಕೂ ನಿಲ್ಲುವುದು. ನಾನೇ ರಾಜನು ಎಂಬುದಾಗಿ ಆತನು ಹೇಳಿದಂತವನು. ನನ್ನ ಹೊರತು ಬೇರೆ ದೇವರಿಲ್ಲ, ರಾಜನಿಲ್ಲ ಎಂಬುದಾಗಿ ಆತನು ತನ್ನ ಬಗ್ಗೆ ಆತನು ಹೇಳಿಕೊಂಡಂತವನು. ಅಂತವನ ಬಾಯಿಗಳಲ್ಲಿ ಬಂದಂತ ಮಾತುಗಳು. ಯಾಕೆ ಆ ಮಾತು ಬಂತು ನಮ್ಮೆಲ್ಲರಿಗೆ ಗೊತ್ತುಂಟು, ನಾನು ಅದನ್ನ ವರ್ಣನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಆತನು ಹೇಳುವಂತದ್ದು 4ನೇ ಅಧ್ಯಾಯ 1ನೇ ವಚನದಲ್ಲಿ 3ನೇ ವಚನದಲ್ಲಿ ಆತನ ರಾಜ್ಯವು ಶಾಶ್ವತವಾದಂತ ರಾಜ್ಯ ಎಂಬುದಾಗಿ ಆತನು ಹೇಳ್ತಾನೆ. ಆತನ ಆಳ್ವಿಕೆಯು ತಲತಲಾಂತರಕ್ಕೂ ಇರುತ್ತದೆ. ಅದೇ ಪ್ರಕಾರವಾಗಿ ಮತ್ತೊಮ್ಮೆ ಆತನು 4ನೇ ಅಧ್ಯಾಯ 34ನೇ ವಚನದಲ್ಲಿ ನಾನು ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವಾತನಿಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸ್ತೇನೆ. ಆ ರಾಜಾದಿ ರಾಜನಿಗೆ ಆತನು ಸ್ತುತಿ ಸ್ತೋತ್ರಗಳನ್ನ, ಆ ಪರಾತ್ಪರನಾದಂತ ದೇವರನ್ನ, ಜೀವಿಸುವಾತನನ್ನ ನಾನು ಕೊಂಡಾಡ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ಸದಾ ಕಾಲ ಆತನು ಶಾಶ್ವತವಾದಂತ ರಾಜ್ಯವನ್ನ ತಲತಲಾಂತರಕ್ಕೂ ಆಳುವಂತವನು, ಆ ರಾಜ್ಯ ನಿಲ್ಲುವಂತಹದ್ದು ಎಂಬುದಾಗಿ ಆತನು ಹೇಳ್ತಾನೆ. ಮತ್ತೊಬ್ಬ ರಾಜನು ಬರ್ತಾನೆ, ದಾನಿಯೇಲನು ಬರೀತಾನೆ 6ನೇ ಅಧ್ಯಾಯ 26ನೇ ವಚನದ ಕೊನೆಯ ಭಾಗ. ಮೇದ್ಯನಾದಂತ ದಾರ್ಯವೇಶನು, ಆತನು ಸಹ ಆತನು ಹೇಳುವಂತ ಮಾತು, ಆತನೇ ಜೀವ ಸ್ವರೂಪನಾದ ಸನಾತನ ದೇವರು ಎಂಬುದಾಗಿ. ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು ಎಂಬುದಾಗಿ. ಹೀಗೆ ಅನೇಕ ಒಂದು ವೇಳೆ ಈ ಅರಸನ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ಹಳೆಯ ಒಡಂಬಡಿಕೆಯಲ್ಲಿ ಆತನ ಮುಂದೆ ಆಗುವಂತ ಸಂಗತಿಗಳನ್ನ ಪ್ರವಾದಿಗಳ ಮೂಲಕ ದೇವರು ಅನುಗ್ರಹಿಸಿಕೊಡುವಂತವನು. ಹಾಗಾದ್ರೆ ಈತನು ರಾಜನೇ, ಆತನು ಆಳತಕ್ಕಂಥವನೇ ಎಂಬುದಾಗಿ ಮೀಕನು ಬರೆದ ಪ್ರವಾದನ ಗ್ರಂಥದಲ್ಲಿ ನೋಡ್ತೇವೆ, ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ನೋಡ್ತೇವೆ, ಅರಣ್ಯಕಾಂಡಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಹೀಗೆ ಪ್ರವಾದಿಗಳ ಮೂಲಕ ಆತನು ಕ್ರಿಸ್ತನ ರಾಜ್ಯವನ್ನ ಕುರಿತು ಆತನು ಹೇಳುವಂತದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಇದು ಶಾಶ್ವತವಾದಂತ ರಾಜ್ಯ. ಹಾಗಾದ್ರೆ ನಿನ್ನ ರಾಜ್ಯ ಬರಲಿ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಾನೆ. ನಿನ್ನ ರಾಜ್ಯ ಬರಲಿ ಎಂಬುದಾಗಿ ಹೇಳುವಾಗ ಆತನ ರಾಜ್ಯ ಸ್ಥಾಪನೆಯಾಗುವಂತಹದ್ದು. ನಾವೆಲ್ಲರೂ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತವರು, ಆತನ ಜೊತೆಯಲ್ಲಿ ಜೀವಿಸುವಂತವರು. ವಿ ಆರ್ ದ ಸಿಟಿಸನ್ ಆಫ್ ಹೆವೆನ್ ಎಂಬುದಾಗಿ. ಒಂದು ವೇಳೆ ನಾವು ಈ ಲೋಕದಲ್ಲಿ ಕೇವಲ ಪ್ರವಾಸಿಗಳಾಗಿದ್ದೇವೆ. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಒಂದು ಶಾಶ್ವತವಾದಂತ ಬಿಡಾರವನ್ನ, ಅದು ಕೈಯಿಂದ ಕಟ್ಟಿರದಂತ ಒಂದು ಬಿಡಾರ, ಅದು ದೇವರು ತಾನೇ ಕಟ್ಟುವಂತ ಆ ಗುಡಾರ, ಅದರಲ್ಲಿ ನಮ್ಮ ನಿವಾಸ ಶಾಶ್ವತವಾಗಿರ್ತದೆ ಎಂಬ ನಿರೀಕ್ಷೆಯನ್ನ ಅಪೊಸ್ತಲನಾದಂತ ಪೌಲನು ಕೊರಿಂಥ ಸಭೆಗೆ ಆತನು ಬರೆಯುವಂತವನು. ಅಂದರೆ ಹೊಸ ವಿಶ್ವಾಸಿಗಳಿಗೆ ಆತನು ಬರೆಯುವಂತವನು ಆತನಾಗಿದ್ದಾನೆ. ನನ್ನ ರಾಜ್ಯ ಯಾವುದು ಎಂಬುದಾಗಿ ಹೇಳುವಾಗ ನಾನು ಆ ರಾಜ್ಯಕ್ಕೆ ಸೇರುವಂತವನು. ಕರ್ತನೆ, ನಿನ್ನ ರಾಜ್ಯವನ್ನ ನೀನು ಸ್ಥಾಪಿಸು ಎಂಬುದಾಗಿ
ಒಂದ್ ವೇಳೆ ಯೇಸು ಸ್ವಾಮಿ ನೀವು ಪ್ರಾರ್ಥನೆ ಮಾಡುವಾಗ ನಿನ್ನ ರಾಜ್ಯ ಬರಲಿ, ಆ ರಾಜ್ಯಕ್ಕೆ ನಮ್ಮನ್ನ ಸೇರಿಸುವಂತವನು ಎಂಬುದಾಗಿ ಆತನು ಹೇಳುತ್ತಾ ಬಂದಂತ ಒಂದು ಸಂಗತಿಯನ್ನು ನಾವು ನೋಡಿದ್ದೇವೆ. ಹಾಗಾದ್ರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಈ ರಾಜ್ಯವನ್ನ ಕುರಿತು ಆತನು ಏನು ಹೇಳ್ತಾನೆ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಹಾಗಾದ್ರೆ ದಾನಿಯೇಲನ ಪ್ರವಾದನೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟಂತ ದೇವರ ರಾಜ್ಯವನ್ನ ಕುರಿತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಅದರ ಕುರಿತಾಗಿ, ಅಂದರೆ ದೇವರ ರಾಜ್ಯವನ್ನ ಕುರಿತಾಗಿ ತನ್ನ ಸಂದೇಶ ಅಥವಾ ತನ್ನ ಉಪದೇಶದಲ್ಲಿ, ತನ್ನ ಸೇವಾ ಜೀವಿತದಲ್ಲಿ ಆತನು ಸಾರುವಂತದ್ದನ್ನ ನಾವು ಕಾಣ್ತೇವೆ ಪ್ರಿಯರೇ. ಪರಲೋಕದ ರಾಜ್ಯವನ್ನ ಕುರಿತು ಆತನು ಯಾವ ರೀತಿಯಲ್ಲಿ ಆತನು ಹೇಳ್ತಾನೆ, ವಿಧ ವಿಧವಾದಂತ ರೀತಿ ಉಂಟು. ಒಂದ್ ವೇಳೆ ಈ ರಾಜ್ಯದ ಕುರಿತಾಗಿ ಹೇಳುವಾಗ ಒಂದ್ ವೇಳೆ ತಿಂಗಳುಗಟ್ಟಲೆ ಬೇಕಾಗ್ತದೆ ಪ್ರಿಯರೇ. ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದೇ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯಕ್ಕೆ ನಾವು ಬರುವಾಗ 4ನೇ ಅಧ್ಯಾಯ 23ನೇ ವಚನ, 4ನೇ ಅಧ್ಯಾಯ 23ನೇ ವಚನ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿ ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳುತ್ತ ಎಲ್ಲಿ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ? ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿ ಅವರ ಸಭಾ ಮಂದಿರಗಳಲ್ಲಿ ಇದು ಹೊಸ ವಿಷಯ. ಯೇಸು ಸ್ವಾಮಿ ತನ್ನ ಸೇವಾ ಜೀವಿತವನ್ನ ಪ್ರಾರಂಭ ಮಾಡ್ತಾನೆ. ಈ ಸೇವಾ ಜೀವಿತವನ್ನ ಆತನು ಪ್ರಾರಂಭ ಮಾಡುವಾಗ ಆತನ ಬೋಧನೆ ಫರಿಸಾಯರ ಹಾಗೆ ಅಲ್ಲ. ಹಾಗಾದ್ರೆ ಯಹೂದ್ಯರು ಕೂಡಿ ಬರ್ತಾ ಇದ್ದಂತ ಈ ಸಭಾ ಮಂದಿರದಲ್ಲಿ ಯೇಸು ಸ್ವಾಮಿ ಪ್ರಾರಂಭ ಮಾಡ್ತಾನೆ. ಯಾವುದರ ವಿಷಯವಾಗಿ? ಪರಲೋಕದ ರಾಜ್ಯವನ್ನ ಕುರಿತಾಗಿ ಆತನು ತನ್ನ ಸಂದೇಶವನ್ನ, ತನ್ನ ಉಪದೇಶವನ್ನ ಆತನು ಪ್ರಾರಂಭ ಮಾಡ್ತಾನೆ. ನಮ್ಮ ಬಹು ನಿರೀಕ್ಷೆಯಾದಂತ ಒಂದು ಸಂಗತಿ. ಯಾಕಂದ್ರೆ ಪೌಲನು ಬರೀತಾನೆ, ನೀವು ಈ ಲೋಕದವರಲ್ಲ, ನೀವು ಕೇವಲ ಪ್ರವಾಸಿಗಳು. ಅನೇಕ ಸಂಗತಿಗಳು ನಾವುಗಳು ಎಲ್ಲಿ ಸೇರಬೇಕೆಂಬುದಾಗಿ ಪೌಲನು ದೇವರಾತ್ಮನ ಮೂಲಕ ಆತನು ಬರಿತಾ ಇದ್ದಾನೆ. ಅದಕ್ಕೆ ಪೂರಕವಾಗಿ ಯೇಸು ಸ್ವಾಮಿ ಅದನ್ನ ಪ್ರಾರಂಭ ಮಾಡ್ತಾರೆ. ನೋಡಿ, ಆತನು ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆ ಶುಭವಾರ್ತೆಯನ್ನ, ಪರಲೋಕ ರಾಜ್ಯದ ಶುಭವಾರ್ತೆಯನ್ನ ಆ ಜನರಿಗೆ ಸಾರಿ ಹೇಳುತ್ತಾ, ಸಾರಿ ಅನ್ನುವಂಥದ್ದು ಮನದಟ್ಟಾಗುವಂತೆ, ಅರ್ಥ ಮಾಡಿಕೊಳ್ಳುವಂತೆ ಅಲ್ಲಿಯವರೆಗೆ ಮೋಶೆಯ ಧರ್ಮಶಾಸ್ತ್ರದ ಉಪದೇಶಗಳನ್ನ ಫರಿಸಾಯರು ಸಾರುತ್ತಾ ಬಂದರು. ಫರಿಸಾಯರು ಆ ಮೋಶೆಯ ಕಾನೂನಿನ ಧರ್ಮಶಾಸ್ತ್ರವನ್ನ ಜನರ ಮೇಲೆ ಹೇರುತ್ತಾ ಹೀಗೆ ಇರಬೇಕು, ಹಾಗೆ ಇರಬೇಕು ಎಂಬುದಾಗಿ ಬೋಧನೆಯನ್ನ ಮಾಡುತ್ತಾ ಇದ್ದಂಥವರಿಗೆ ಒಂದು ಹೊಸ ವಿಷಯ, ಪರಲೋಕ ರಾಜ್ಯವನ್ನ ಕುರಿತು ಆತನು ಹೇಳುವಾಗ ಸಾರಿ ಪದೇ ಪದೇ ಆ ವಿಷಯಗಳನ್ನ ಮನದಟ್ಟಾಗುವಂತೆ, ಅರ್ಥವಾಗುವಂತೆ ಆತನು ಹೇಳುವಂತವನಾತನಾಗಿದ್ದಾನೆ. ಪ್ರೇರೆ, ಈ ದಿನವು ಅನೇಕ ಕಡೆಗಳಲ್ಲಿ ಸುವಾರ್ತೆ ಸಾರಲ್ಪಡುವಾಗ ಯೇಸು ಸ್ವಾಮಿಯ ಸಂಗತಿಗಳನ್ನ ಕುರಿತಾಗಿ, ಯೇಸು ಸ್ವಾಮಿ ಯಾಕೆ ಆತನು ಈ ಲೋಕಕ್ಕೆ ಆತನು ಬಂದ, ಯಾರಿಗೋಸ್ಕರ ಆತನು ಈ ಲೋಕಕ್ಕೆ ಬಂದ, ಯಾರನ್ನ ಪಾಪದಿಂದ ಬಿಡುಗಡೆ ಮಾಡಿದ, ಯಾಕೆ ಮಾಡಿದ, ನಮ್ಮ ಅಂತಿಮವಾದಂತ ಸ್ಥಳ ಯಾವುದು, ನಾವು ಎಲ್ಲಿಗೆ ಸೇರಲ್ಪಟ್ಟಂತವರು, ಇವತ್ತಿಗೂ ಈ ಶುಭ ಸಂದೇಶಗಳು ಸಾರ್ತಾ ಇವೆ ಪ್ರೇರೆ. ಅನೇಕ ಸಭೆಗಳಲ್ಲಿ ಬೋಧನಾ ಕೂಟ ಎಂಬುದಾಗಿ ಒಂದು ವೇಳೆ ರಕ್ಷಣೆಯ ಅನುಭವನ ಹೊಂದಿರುವಂತವರಿಗೆ, ಇನ್ನೂ ಯಾರ್ಯಾರು ರಕ್ಷಣೆಯ ಅನುಭವಕ್ಕೆ ಬಾರದೇ ಇರುವಂತವರಿಗೆ ಈ ಸುವಾರ್ತೆ ಇವತ್ತಿಗೂ ಹಂಚಲ್ಪಡುವಂತದ್ದಾಗಿದೆ. ನಮ್ಮ ಅಂತಿಮವಾದಂತ ಗುರಿ
ನಾವುಗಳು ಸೇರಬೇಕಾದಂತ ಸ್ಥಳ, ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ಯಾವುದು? ಅದು ಪರಲೋಕದ ರಾಜ್ಯವನ್ನ ಕುರಿತಾಗಿ ಯೇಸು ಸ್ವಾಮಿ ಆತನು ಹೇಳುವಂತ ಆತನಾಗಿದ್ದಾನೆ. ಹಾಗಾದ್ರೆ ನಾವಿಲ್ಲಿ ನೋಡುವಾಗ ಯಾವಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು, ಆಗಲೇ ದೇವರ ರಾಜ್ಯ ಈ ಲೋಕಕ್ಕೆ ಬಂತು. ಕ್ರಿಸ್ತನನ್ನ ನಂಬುವ ಪ್ರತಿಯೊಬ್ಬೊಬ್ಬರಲ್ಲಿಯೂ ದೇವರ ರಾಜ್ಯವಿದೆ. ಇದು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20-21 ನಾವು ನೋಡ್ತೇವೆ. ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬನಲ್ಲಿಯೂ ದೇವರ ರಾಜ್ಯವಿದೆ ಎಂಬುದಾಗಿ ಲೂಕನು ಅಲ್ಲಿ ಬರೀತಾನೆ. ಹಾಗಾದ್ರೆ ಇದರಿಂದ ದೇವರ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಎಂದು ಕ್ರಿಸ್ತನು ಆತನು ಬೋಧಿಸಿದನು. ಒಂದು ವೇಳೆ ಮಾರ್ಕನು ಬರೆದ ಸುವಾರ್ತೆಗೆ ಹೋಗೋಣ. ನಾವು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14 ಮತ್ತು 15 ಹೀಗಿದೆ: ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ಮತ್ತಾಯನು ಬರಿತಾನೆ 4ನೇ ಅಧ್ಯಾಯ 23 ಸಭಾಮಂದಿರಗಳಲ್ಲಿ ಯೇಸು ಸ್ವಾಮಿ ಆ ರೀತಿಯಾಗಿ ಬೋಧನೆ ಮಾಡುತ್ತಾ ಸಾರಿ ಹೇಳ್ತಾ ಬಂದ. ಯಾವುದರ ವಿಷಯವಾಗಿ? ಪರಲೋಕ ರಾಜ್ಯವನ್ನ ಕುರಿತು ಸುವಾರ್ತೆಯನ್ನ ಹೇಳ್ತಾ ಬಂದ. ಈ ಸುವಾರ್ತೆಯನ್ನ ಮಾರ್ಕನು ಬರೀತಾನೆ. ಮಾರ್ಕನು ಬರೆದಂತಹ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಸುವಾರ್ತೆಯನ್ನ ನಂಬುವ ಮೂಲಕ ದೇವರ ರಾಜ್ಯವನ್ನ ಹೊಂದುವಂತವರು ನೀವಾಗಿರ್ತೀರಿ ಅನ್ನುವಂಥದ್ದು. ಯಾಕಂದ್ರೆ ದೇವರ ರಾಜ್ಯ ಸಮೀಪವಾಯಿತು. ಇವತ್ತಿನ ದಿವಸಗಳಲ್ಲಿ ಅಂತಿಮವಾದಂಥ ಕಾಲಗಳನ್ನ ಈ ಪ್ರಕೃತಿಗಳ ಮೂಲಕ ದೇವರು ತೋರಿಸುತ್ತಾ ಇದ್ದಾನೆ. ಈಗಾಗಲೇ ಅನೇಕ ಘಟನೆಗಳು ನಮ್ಮ ದೇಶದಲ್ಲಿ, ಹೊರ ದೇಶದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಭಯಂಕರವಾದಂಥ ಸಂಗತಿಗಳು ನಡೆದು ಹೋಗಿವೆ. ಇವತ್ತಿಗೂ ಸಹ ನಡೀತಾ ಇದೆ. ಆತನ ಬರುವಿಕೆ ಬಹಳ ಸಮೀಪವಾಗಿದೆ. ಅನೇಕರು ಕುತರ್ಕಗಳನ್ನ ಮಾಡುವಂಥವ್ರು ಬೇರೆಯವರಲ್ಲ, ಕ್ರೈಸ್ತರು ಎನಿಸಿಕೊಳ್ಳುವಂಥವರು. ಬೇಗ ಬರ್ತೇನೆ ಎಂಬುದಾಗಿ ಹೇಳಿದಂಥ ದೇವರು, ಕರ್ತನು ಯೇಸು ಸ್ವಾಮಿ, ಆತನು ಇನ್ನು ಎಲ್ಲಿದೆ? ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಸುವಾರ್ತೆಯನ್ನು ನಂಬಿರಿ, ನಂಬಬೇಕು. ಹಿ ವಿಲ್ ಕಮ್. ಆತನು ಬರ್ತಾನೆ. ಯಾವಾಗ ಬರ್ತಾನೆ ಗೊತ್ತಿಲ್ಲ. ನಮ್ಮನ್ನ ಕರೆದೊಯ್ಯಲಿಕ್ಕಾಗಿ ಆತನು ಬರ್ತಾನೆ. ಇವತ್ತು ಇಷ್ಟೊಂದು ಎಚ್ಚರಿಕೆ ಕೊಟ್ಟಿದ್ದಾಗ್ಯೂ ವಿಶ್ವಾಸಿಗಳಾಗಲಿ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಂಥವರಾಗಲಿ ಯಾಕೆ ಇನ್ನೂ ಪರಿಪೂರ್ಣವಾದಂಥ ನಂಬಿಕೆ ಇಲ್ಲ? ಯಾವುದೇ ಬೋಧನೆ ಕೇಳ್ರಿ, ಯಾವುದೇ ಸೇವಕರು ಅವರ ಬೋಧನೆಯನ್ನ ಮಾಡ್ಲಿ, ಅವರ ಅಂತಿಮವಾದಂತ ಅವರ ಕನ್ಕ್ಲೂಷನ್ ಕೊಡುವಂತಹದ್ದು ಆತನ ಬರುವಿಕೆಯ ಬಗ್ಗೆ, ಆ ಘಟನೆಗಳು ನಡೆಯುವುದರ ಬಗ್ಗೆ. ಯಾಕೆ? ನಮ್ಮನ್ನೆಲ್ಲರನ್ನ ಎಚ್ಚರಿಸ್ಲಿಕ್ಕಾಗಿ. ನೋಡ್ರಿ, ಈ ಸುವಾರ್ತೆಯನ್ನು ನಂಬಿರಿ. ಆತನ ಬರುವಿಕೆ ಅತಿ ಸಮೀಪ, ದೇವರ ರಾಜ್ಯ ಅತಿ ಸಮೀಪವಾಗಿದೆ. ನಾವು ಎತ್ತಲ್ಪಡ್ತೇವೋ ಕೈ ಬಿಡಲ್ಪಡ್ತೇವೋ ಗೊತ್ತಿಲ್ಲ. ಇವತ್ತು ಅಪನಂಬಿಕೆಗಳು, ಕ್ರಿಸ್ತಿಯ ಜೀವಿತದಲ್ಲಿ ಅಪನಂಬಿಕೆಗಳು. ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ, ಇನ್ನೂ ಬಂದಿಲ್ವಲ್ಲ. ಯೇಸು ಸ್ವಾಮಿ ಹೇಳ್ತಾರೆ ಅಲ್ವಾ, ನಾನು ಬರುವುದು ತಂದೆಯೊಬ್ಬರಿಗೆ ಮಾತ್ರ ಗೊತ್ತು, ನನಗೂ ಗೊತ್ತಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಯಾವ ಕ್ಷಣದಲ್ಲಿ ಆತನು ಬರ್ತಾನ ಗೊತ್ತಿಲ್ಲ. ನಮ್ಮ ಸ್ಥಿತಿ ಎಂಥದ್ದು?
ಆತನ ಮುಂದೆ ನಾವು ಹೇಗೆ ನಿಂತುಕೊಳ್ತೇವೆ? ಅದಕ್ಕಾಗಿ ಆತನು ಹೇಳ್ತಾನೆ, ನಂಬಿರಿ, ನಂಬಿರಿ. ನಮ್ಮ ನಿರೀಕ್ಷೆ ಏನು? ಇದಕ್ಕಾಗಿ ಆತನು ಹೇಳ್ತಾನೆ, ಯೋಹಾನ್, ನಮ್ಮೆಲ್ಲರಿಗೆ ಪರಿಚಯವಾದಂತ ವಾಕ್ಯ ಭಾಗ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ನಮ್ಮೆಲ್ಲರಿಗೆ ಗೊತ್ತುಂಟು ಪ್ರಿಯರೇ. ಆದರೂ ನಾನು ಓದ್ತೇನೆ. ದೇವರ ರಾಜ್ಯದ ಕುರಿತಾಗಿ ಒಂದು ವೇಳೆ ಆತನು ಹೇಳುವಂತ ಮಾತು, ಹಾಗಾದ್ರೆ ದೇವರ ರಾಜ್ಯವನ್ನು ಆಳುವಂತವನೇ ಹೇಳುವಂತ ಮಾತು, ಆ ಅರಸನೇ ನಮಗೆ ಹೇಳುವಂತ ಮಾತು, ಆ ರಾಜನೇ ಹೇಳುವಂತ ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ಗಲಿಬಿಲಿ ಆಗಬೇಡ್ರಿ. ಇವತ್ತು ತಪ್ಪಾದಂತ ಸಂದೇಶಗಳು ಈ ಲೋಕದಲ್ಲಿ ನಡೀತಾ ಇದೆ. ಜಡ್ಜ್ಮೆಂಟೇ ಇಲ್ಲ ಎಂಬುದಾಗಿ ಹೇಳುವಂತವರು ಇದ್ದಾರೆ, ಸಂಕಟ ಕಾಲ ಇಲ್ಲ ಎಂಬುದಾಗಿ ಹೇಳುವಂತವರಿದ್ದಾರೆ, ಸತ್ಯವೇದದ ಅನೇಕ ಸಂಗತಿಗಳನ್ನ ಒಂದು ವೇಳೆ ಬದಲಾಯಿಸಿ ಹೇಳುವಂತವರಿದ್ದಾರೆ. ತಮ್ಮ ವಾಕ್ಚಾತುರ್ಯದ ಮೂಲಕ, ತಮ್ಮ ಜ್ಞಾನದ ಮೂಲಕ ದೇವರ ವಾಕ್ಯವನ್ನು ಹೇಗೆ ಬೇಕಾದರೂ ಅವರು ಹೇಳುವಂತವರಾಗಿದ್ದಾರೆ. ಅನೇಕ ವಿಶ್ವಾಸಿಗಳು ಅದನ್ನ ಹಿಂಬಾಲಿಸುವಂತವರಾಗಿದ್ದಾರೆ. ಪ್ರಿಯರಿಗೆ, ಅರಸನೇ, ಆಳತಕ್ಕಂಥವನೇ, ಮಹಾಪ್ರಭಾವವುಳ್ಳಂತ ಅರಸನೇ ಹೇಳುವಂತ ಮಾತು, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. ಮುಂದೆ ಆತನು ಹೇಳ್ತಾನೆ, ಕಳವಳ ಮೀನ್ಸ್ ಗಲಿಬಿಲಿ, ಕನ್ಫ್ಯೂಷನ್. ಅನೇಕರ ವಿಶ್ವಾಸಿಗಳ ಹೃದಯದಲ್ಲಿ ಈ ಕನ್ಫ್ಯೂಷನ್. ಆತನು ಹೇಳ್ತಾನೆ ತನ್ನ ಶಿಷ್ಯರಿಗೆ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಈ ನಂಬಿಕೆ ಇದೆಯಲ್ಲ ಪ್ರಿಯರೇ, ನಾನು ಎಲ್ಲಿಗೆ ಸೇರಲ್ಪಡುವವನು ಎಂಬ ಆ ಒಂದು ಪ್ರಶ್ನೆಗೆ ಈ ನಂಬಿಕೆ ದೃಢವಾಗಿ ನಿಂತುಕೊಳ್ಳುವಂತ ನಂಬಿಕೆ. ಅಪೊಸ್ತಲ ಅಂತ ಪೌಲನು ತನ್ನ ಕುರಿತಾಗಿ 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನಲ್ಲ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಎಸ್, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ, ಜೀವವೆಂಬ ಜಯಮಾಲಿಕೆ ನನಗೆ ಸಿದ್ಧವಾಗಿದೆ. ಎಲ್ಲಿ? ಯಾರು ಕೊಡ್ತಾರೆ? ನೀತಿಯುಳ್ಳ ರಾಜನು, ನೀತಿಯುಳ್ಳಂತ ನನ್ನ ಕರ್ತನು, ಆ ಜಯಮಾಲಿಕೆ ನನಗೆ ಸಿದ್ಧವಾಗಿದೆ. ಈ ನಂಬಿಕೆ ಪ್ರತಿ ವಿಶ್ವಾಸಿಯಲ್ಲಿ ಇರಬೇಕಾಗಿದೆ ಪ್ರಿಯರೇ. ಎಸ್, ಆತನು ಬರ್ತಾನೆ, ನನ್ನನ್ನ ಆತನು ಕರ್ಕೊಂಡು ಹೋಗ್ತಾನೆ. ಈ ನಂಬಿಕೆ, ದೃಢವಾದಂತ ನಂಬಿಕೆ. ಆತನು ಹೇಳ್ತಾನೆ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ, ಪರಲೋಕದಲ್ಲಿರುವ ನನ್ನ ತಂದೆಯೇ, ತನ್ನ ಪ್ರಾರ್ಥನೆಯನ್ನು ಆತನು ಪ್ರಾರಂಭ ಮಾಡುವಂತಹದ್ದು. ಶಿಷ್ಯರು ಕೇಳುವಾಗ ಪರಲೋಕದಲ್ಲಿರುವ ನನ್ನ ತಂದೆಯೇ, ಇಲ್ಲಿ ಆತನು ಹೇಳುವಂತ ಮಾತು, ನನ್ನ ತಂದೆಯ ಮನೆಯಲ್ಲಿ. ಎಲ್ಲಿ? ಆ ಪರಲೋಕದಲ್ಲಿ ಬಹಳ ಬಿಡಾರಗಳಿವೆ. ಬಹಳ ಮೀನ್ಸ್ ಲೆಕ್ಕವಿಲ್ಲದಷ್ಟು, ಕೌಂಟ್ಲೆಸ್. ಅದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದು ವೇಳೆ ಇದು ಔಟ್ ಆಫ್ ಸಬ್ಜೆಕ್ಟ್ ಆದರೂ ಈ ಬಹಳ ಅನ್ನುವುದಕ್ಕೆ ಒಂದು ಉದಾಹರಣೆ. ಅಬ್ರಹಾಮನಿಗೆ ದೇವರು ಸಂತಾನವನ್ನ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಅವನು ಮನೆ ಬಿಟ್ಟು ಬಂದಾಗ, ದೇವರು ಕರೆದಾಗ ಆತನು 75 ವರ್ಷಗಳು. ಆಮೇಲೆ ದೇವರು ಅನೇಕ ವೇಳೆ ಆತನಿಗೆ ಕಾಣಿಸಿಕೊಂಡು ಹೇಳುವಂತ ಮಾತು, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ. ಹೇಳ್ತಾನೆ ಇದ್ದಾನೆ, ಇನ್ನು ಕೊಟ್ಟೇ ಇಲ್ಲ. 25 ವರ್ಷಗಳು ಅಬ್ರಹಾಮನು ಕಾಯ್ತಾನೆ. ಹೇಗೆ ಕಾಯ್ತಾನೆ? ನಂಬಿಕೆಯಿಂದ. ಈಗ ಆತನಿಗೆ 100 ವರ್ಷ. 100 ವರ್ಷದಲ್ಲಿಯೂ ಆ ನಂಬಿಕೆ ದೃಢವಾದದ್ದೇ. ಒಂದು ವೇಳೆ ಆತನು ಪ್ರಶ್ನೆ ಮಾಡುವಾಗ, ನೀನು ಕಣ್ಣೆತ್ತಿ ಮೇಲೆ ನೋಡುವ ಆಕಾಶದಲ್ಲಿ ಇರುವಂತ ನಕ್ಷತ್ರಗಳನ್ನ ಎಣಿಸಲಿಕ್ಕೆ ನಿನಗೆ ಆಚಲ್ಲ, ಕೌಂಟ್ಲೆಸ್. ಅಷ್ಟರ ಮಟ್ಟಿಗೆ ನಿನ್ನ ಸಂತಾನವನ್ನು ನಾನು ಮಾಡ್ತೇನೆ ಎಂಬುದಾಗಿ.
ಕೌಂಟ್ಲೆಸ್, ಅದು ಗೊತ್ತಿಲ್ಲ ಎಷ್ಟಿದೆ ಅಂತ. ಆಕಾಶದಲ್ಲಿ ಇರುವಂತ ನಕ್ಷತ್ರಗಳು ಎಷ್ಟೋ ಗೊತ್ತಿಲ್ಲ. ಈಗ ಯೇಸು ಸ್ವಾಮಿ ಹೇಳುವಂತ ಮಾತು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳುಂಟು, ಬಹಳ ಬಿಡಾರ, ಲೆಕ್ಕವಿಲ್ಲದಷ್ಟು, ಕೌಂಟ್ಲೆಸ್, ನಮ್ಮ ಜ್ಞಾನಕ್ಕೆ ನಿಲುಕದ ಹಾಗೆ ಇರುವಂತಹ ಬಿಡಾರಗಳು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಯಾರಿಗೆ? ಯಾರಿಗೆ ಸ್ಥಳವನ್ನು ಸಿದ್ಧ ಮಾಡಿ? ಈ ನಂಬಿಕೆಯುಳ್ಳಂಥವರಿಗೆ, ಆತನಲ್ಲಿ ದೃಢವಾದಂತ ನಂಬಿಕೆ ಇಟ್ಟಂಥವರಿಗೆ. ಎಸ್, ನಾನು ಆತನ ರಾಜ್ಯಕ್ಕೆ ಬಾಧ್ಯನು, ಸೇರುವಂಥವನು. ಹಾಗಾದ್ರೆ ಸೇರ್ಬೇಕು ಅಂತಂದ್ರೆ ಆ ನಂಬಿಕೆ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂಥದ್ದನ್ನು ನೆನಪು ಮಾಡೋಣ. ಅನೇಕ ವೇಳೆ ನಮ್ಮ ನಂಬಿಕೆಗಳು ಕಳ್ಕೊಳ್ತೀವಿ ಪ್ರಿಯರೇ. ನಂಬಿಕೆಯಲ್ಲಿ ಬಿದ್ದು ಹೋಗ್ತೇವೆ, ನಂಬಿಕೆಯಲ್ಲಿ ದೂರ ಹೊಟ್ಟೋಗ್ತೇವೆ ನಾವು. ಶಿಷ್ಯರಿಗೆ ಬಳಸುವಂತ ಪದ ಎಲೈ ಅಲ್ಪ ವಿಶ್ವಾಸಿಗಳೇ. ಜೊತೆಯಲ್ಲಿದ್ದಂತ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುವಂತ ಮಾತು ಎಲೈ ಅಲ್ಪ ವಿಶ್ವಾಸಿಗಳೇ, ನಂಬಿಕೆ ಇಲ್ಲದವರೇ. ಒಂದು ವೇಳೆ ನಮ್ಮ ಸ್ಥಿತಿಗತಿಗಳು ಅದೇ, ಆದ್ರೆ ಇಲ್ಲಿ ಹೇಳುವಂತಹದ್ದು ನಿಮಗೆ ಸಿದ್ಧ ಮಾಡಲಿಕ್ಕೆ ನಾನು ಹೋಗಿದ್ದೇನೆ. ನಿಮಗೆ ಮೀನ್ಸ್ ಯಾರು ದೃಢವಾದಂತ ನಂಬಿಕೆಯಲ್ಲಿ ಇರ್ತಾರೋ ಅವರಿಗೆ ಆ ನಿವಾಸಗಳನ್ನ ಅಥವಾ ಆ ಬಿಡಾರಗಳನ್ನ ಆತನು ಸಿದ್ಧ ಮಾಡಲಿಕ್ಕೆ ಆತನು ಹೋಗುತ್ತೇನೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ, ಆ ಬಿಡಾರವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಈಗೋ ಬೇಗ ಬರ್ತೇನೆ. ಬಹುಶಃ ಪ್ರಕಟಣೆ ಗ್ರಂಥ 20 ಕೊನೆಯ ಭಾಗದಲ್ಲಿ 22ನೇ ಅಧ್ಯಾಯದಲ್ಲಿ ಈಗೋ ಬೇಗ ಬರ್ತೇನೆ, ಈಗೋ ಬೇಗ ಬರ್ತೇನೆ, ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ಆತನೆಲ್ಲಿದ್ದಾನೆ? ಪರಲೋಕದಲ್ಲಿ, ಪರಲೋಕದ ರಾಜ್ಯಕ್ಕೆ ಸೇರುವಂಥವರು ನಾವು. ನಾನಿರುವ ಸ್ಥಳದಲ್ಲಿ ನೀವೂ ಇರಬೇಕೆಂಬುದಾಗಿ ಆತನು ಬಯಸುವಂತಹದ್ದಾಗಿದೆ. ಹಾಗಾದ್ರೆ ಇದನ್ನ ವ್ಯಕ್ತಿಗತವಾಗಿ ನಾವು ತಕೊಳ್ಳೋಣ ಪ್ರಿಯರೇ. ಯೇಸು ಸ್ವಾಮಿ ನನಗೆ ಹೇಳಿದ್ದಾನೆ, ನಾನು ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತೇನೆ. ಹಾಗಾದ್ರೆ ನನ್ನ ನಂಬಿಕೆ ಯಾವ ಮಟ್ಟಕ್ಕಿದೆ ಎಂಬುದಾಗಿ ನಾವು ಆಲೋಚನೆ ಮಾಡುತ್ತಾ, ಬಹುಶಃ ಇವತ್ತಿಗೆ ಈ ಕ್ಷಣದಲ್ಲಿ ಯೇಸು ಸ್ವಾಮಿ ಬರುವುದಾದರೆ ನನ್ನ ನಂಬಿಕೆ ಎಂಥದ್ದು? ನಾನು ಆತನ ಜೊತೆಯಲ್ಲಿ ಹೋಗ್ತೇನ, ಹೋಗುವುದಿಲ್ವ? ನಮ್ಮನ್ನ ಪ್ರಶ್ನೆ ಮಾಡಿಕೊಂಡು ವ್ಯಕ್ತಿಗತವಾಗಿ ನಮ್ಮ ನಂಬಿಕೆಯ ಮಟ್ಟ ಹೇಗಿದೆ ಅನ್ನುವಂಥದ್ದನ್ನ ಅಂದುಕೊಂಡು, ಒಂದು ವೇಳೆ ನಾವು ನಂಬಿಕೆಯಲ್ಲಿ ಅಲ್ಪ ವಿಶ್ವಾಸಿಗಳಾಗಿರುವುದಾದರೆ ನಮ್ಮ ನಂಬಿಕೆ ಬಲವಾದ, ದೃಢವಾದಂತ, ಗಟ್ಟಿಯಾದಂತ ನಂಬಿಕೆಯಲ್ಲಿ ನಾವು ನಿಂತುಕೊಳ್ಳುವಂಥವ್ರು ನಾವಾಗಿರೋಣ ಪ್ರಿಯ. ನನ್ನ ಬಳಿಗೆ ನಾನು ಸೇರಿಸಿಕೊಳ್ತೇನೆ. ದಿಸ್ ಇಸ್ ದ ಕವನೆಂಟ್, ವಾಗ್ದಾನ. ನಿಮ್ಮನ್ನ ನಾನು ಸೇರಿಸಿಕೊಳ್ತೇನೆ, ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 26ರಲ್ಲಿ ಯಾವನಾದರೂ ನನ್ನ ಸೇವೆ ಮಾಡುವವನಾದರೆ, ಅಂದರೆ ಭಕ್ತಿಯಿಂದ, ಭಯದಿಂದ, ಭಕ್ತಿಯಿಂದ ಆತನನ್ನ ಸನ್ಮಾನಿಸುವಂತವರು ನನ್ನ ಹಿಂದೆ ಬರಲಿ, ಮತ್ತು ನಾನು ಎಲ್ಲಿ ಇರ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಹಿಂದೆ ಬರಲಿ. ಬಹಳ ಕಷ್ಟ. ಫಾಲೋ ಮೀ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುವಂತ ನನ್ನ ಹಿಂದೆ ಬನ್ರಿ. ಬಹುಶಃ ಈ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡಿರುವಾಗ ಅಲ್ಲಿ ಬರುವಂತ 3ನೇ ವಚನದಿಂದ 10 ವಚನದವರೆಗೆ ಯೇಸು ಸ್ವಾಮಿಯ ಗುಣಲಕ್ಷಣಗಳು, ಆತನಲ್ಲಿದ್ದಂಥ ಗುಣಲಕ್ಷಣಗಳು, ಶಿಷ್ಯರಲ್ಲಿಯೂ ಇರಬೇಕೆಂಬುದಾಗಿ ಬಯಸಿದಂಥವನು. ಶಿಷ್ಯರಲ್ಲಿಯೂ ಅಂದ್ರೆ ಯಾರು ಆತನನ್ನ ಹಿಂಬಾಲಿಸುತ್ತಾರೋ ಅವರು ಶಿಷ್ಯರೇ. ಬರೀ 12 ಜನ ಶಿಷ್ಯರಲ್ಲ, ನಾವುಗಳು ಯೇಸು ಸ್ವಾಮಿಗೆ ಶಿಷ್ಯರೇ. ಯಾವಾಗ ನಾವು ಈ ಗುಣಲಕ್ಷಣಗಳನ್ನ, ಯಾಕಂದ್ರೆ ಅಲ್ಲಿ ನೋಡ್ರಿ,
ಆತ್ಮದಲ್ಲಿ ಬಡವನಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಆತನು ಹೇಳೇ ಬಿಟ್ಟಿದ್ದಾನೆ ಎಂಥವರಿಗೆ ಪರಲೋಕ ರಾಜ್ಯ ಅಂತ. ಆತ್ಮದಲ್ಲಿ ಬಡವರಾಗಿರುವಂಥವರು ಧನ್ಯರು, ಅವರು ಆಶೀರ್ವದಿಸಲ್ಪಟ್ಟವರು, ಅವರಿಗೆ ಪರಲೋಕ ರಾಜ್ಯ. ಆಮೇಲೆ ಆತನು ಹೇಳ್ತಾನೆ, ನೀತಿಯ ನಿಮಿತ್ತ 10ನೇ ವಚನ 5:10 ಮತ್ತಾಯ, ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಇದೆಲ್ಲ ಇದೆಯಪ್ಪ, ಇದೆಲ್ಲ ಇದೆ. ಇದನ್ನ ನಾವುಗಳು ಅನುಸರಿಸಿ ಆಗುವುದಾದರೆ ಪರಲೋಕ ರಾಜ್ಯಕ್ಕೆ ನಾವು ಸೇರ್ಲಿಕ್ಕೆ ಖಂಡಿತ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ದಯಮಾಡಿ ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 36ನೇ ವಚನ, ಅದು ಹೀಗಿದೆ: ನನ್ನ ರಾಜ್ಯವು ಈ ಲೋಕದ್ದಲ್ಲ, ನನ್ನ ರಾಜ್ಯವು ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. ಬಹುಶಃ ಆತನು ಹಿಡಿದುಕೊಳ್ಳುವಂತ ಸಂದರ್ಭದಲ್ಲಿ ಆತನು ಹೇಳುವಂತ ಒಂದು ಮಾತು, ನನ್ನ ರಾಜ್ಯವು ಈ ಲೋಕದ್ದಲ್ಲ. ನನ್ನ ರಾಜ್ಯ ಅದು ಪರಲೋಕದ ರಾಜ್ಯ. ಈ ಲೋಕದಲ್ಲಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರ ಅವರು ಕಾದಾಡುತ್ತಿದ್ದರು ಎಂಬುದಾಗಿ ಆತನು ಹೇಳ್ತಾನೆ. ಇದಕ್ಕೊಂದು ಉದಾಹರಣೆಯನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ, ಇಬ್ಬರು ಕಳ್ಳರನ್ನ ಆತನು ಪರಿಚಯ ಮಾಡಿಕೊಡ್ತಾನೆ. ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದಾಗ ಅಲ್ಲಿ ನಾವು ನೋಡ್ತೇವೆ, ಇಬ್ಬರು ಕಳ್ಳರನ್ನ ನಾವು ನೋಡ್ತೇವೆ. ಈ ಕಳ್ಳರು ಎಂಬುದಾಗಿ ಹೇಳುವಾಗ ಆ ರೋಮ್ ಸರ್ಕಾರಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ರೋಮ್ ಸರ್ಕಾರ ಅವರ ಒಂದು ವೇಳೆ ಕಾನೂನುಗಳನ್ನು ಮೀರಿದಂಥವರು ಅರ್ಹರಾಗಿ ಅವರು ಆ ಶಿಲುಬೆ ಮೇಲೆ ಇರುವುದಕ್ಕೆ ಅವರು ಯೋಗ್ಯರು. ಆ ರೀತಿಯಾದಂಥ ಕಾರ್ಯಗಳನ್ನು ಅವರು ಮಾಡಿರುವಂಥವರು. ಇವರ ನಡುವೆ ಯೇಸು ಸ್ವಾಮಿಯನ್ನ ನಿಲ್ಲಿಸ್ತಾರೆ. ಯೇಸು ಸ್ವಾಮಿಯನ್ನ ನಿಲ್ಲಿಸುವಾಗ ಅಲ್ಲಿ ಮಾತುಗಳು ಚೆನ್ನಾಗಿದೆ. ದಯಮಾಡಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನದಿಂದ ನಾನು ಓದ್ತೇನೆ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳು ಒಬ್ಬನು ಆತನನ್ನ ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದಕ್ಕೆ. ನೋಡ್ರಿ, ಮೊದಲೇ ಕಳ್ಳ ಹೇಳುವಂತ ಮಾತುಗಳನ್ನ ಗಮನಿಸ್ರಿ. ಆತನು ಹೇಳುವಂತ ಮಾತು, ಯೇಸು ಸ್ವಾಮಿಯನ್ನ ಕುರಿತು ಹೇಳುವಂತ ಮಾತು, ನೀನು ಬರಬೇಕಾದ ಕ್ರಿಸ್ತನಲ್ಲವೇ. ಯಹೂದ್ಯರು ಕಾಯುತ್ತಾ ಇರುವಂತವರು, ಅರಸನು ಬರ್ತಾನೆ ಎಂಬುದಾಗಿ ಕಾಯುವಂತವರು. ಈ ರೋಮ್ ಈ ಒಂದು ಬಂಧನದಿಂದ, ಸರ್ಕಾರದ ಬಂಧನದಿಂದ ಬಿಡಿಸ್ಲಿಕ್ಕೆ ನಮ್ಮ ಮೆಸ್ಸಿಯನು ಆತನು ಬರ್ತಾನೆ, ನಮ್ಮೆಲ್ಲರನ್ನ ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಅಂದುಕೊಂಡವರಲ್ಲಿ ಈ ಕಳ್ಳನು ಆತನು ಹೇಳುವಂತ ಮಾತು, ನೀನು ಬರಬೇಕಾದಂತ ಕ್ರಿಸ್ತನಲ್ಲವೋ, ನಿನ್ನನ್ನು ನೀನು ರಕ್ಷಿಸಿಕೋ. ಯೇಸು ಸ್ವಾಮಿಯನ್ನ ಆತನು ಒಂದು ವೇಳೆ ಅವಮಾನ ಮಾಡುವಂತ ಸ್ಥಿತಿಯಲ್ಲಿದ್ದಾನೆ, ಅಪಹಾಸ್ಯ ಮಾಡುವಂತ ಸ್ಥಿತಿಯಲ್ಲಿದ್ದಾನೆ. ಎಸ್, ನೀನು ಬರಬೇಕಾದಂಥವನು, ನಿನಗೆಲ್ಲ ಅಧಿಕಾರವೂ ಉಂಟು, ಮೊದಲು ಅದನ್ನ ಇಲ್ಲಿ ತೋರಿಸು, ನಿನಗೆಲ್ಲ ಅಧಿಕಾರವೂ ಉಂಟು, ನಿನ್ನನ್ನ ನೀನು ರಕ್ಷಣೆ ಮಾಡಿಕೋ, ನಿನ್ನಿಂದ ಸಾಧ್ಯ. ಯೇಸು ಸ್ವಾಮಿ 40 ದಿವಸ ಉಪವಾಸವಾಗಿದ್ದಾಗ ಆ ಸಮಯ ಆತನಿಗೆ ಹಸುವಾಯಿತು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆತನು 100ಕ್ಕೆ 100 ದೇವಕುಮಾರನು, 100ಕ್ಕೆ 100 ಮನುಷ್ಯನಾದಂಥವನು. ಸೈತಾನನು ಆತನ ಬಳಿಗೆ ಬಂದು ಹೇಳ್ತಾನೆ, ಈ ಕಲ್ಲನ್ನು ನೀನು ರೊಟ್ಟಿ ಮಾಡು,
ಮಾಡಬಹುದು. ಸೈತಾನನಿಗೆ ಗೊತ್ತು, ಇಸ್ ದ ಸನ್ ಆಫ್ ಗಾಡ್, ದೇವರ ಕುಮಾರನು ಎಂಬುದಾಗಿ ಸೈತಾನನಿಗೆ ಚೆನ್ನಾಗಿ ಗೊತ್ತುಂಟು. ಆ ಕಲ್ಲನ್ನ ರೊಟ್ಟಿಯಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಗೊತ್ತುಂಟು. ಪ್ರೇರೇಪಿಸುವಂಥವನು, ಪ್ರಚೋದಿಸುವಂಥವನು. ಹಾಗೆಯೇ ಈ ಕಳ್ಳ, ಆತನು ಹೇಳ್ತಾನೆ, ನಿನಗೆ ರಕ್ಷಣೆ ನಿನ್ನನ್ನು ನೀನು ರಕ್ಷಣೆ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ. ಮೊದಲು ನಿನ್ನನ್ನು ಮಾಡಿಕೋ, ಆಮೇಲೆ ನಮ್ಮನ್ನ ಬಿಡುಗಡೆ ಮಾಡು. ಆತನು ಹೇಳುವಂತ ಮಾತು. ಆಗ ಎರಡನೇ ಅವನು ಆತನು ಹೇಳ್ತಾನೆ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ, ಆತನ ಪದವನ್ನ ಗಮನಿಸ್ರಿ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೇ? ಮೊದಲನೇ ಕಳ್ಳ ಹೇಳುವಂತ ಮಾತು, ಎಸ್, ಆತನಿಗೆ ಅಧಿಕಾರ ಉಂಟು, ಆದ್ರೆ ನೀನು ಮೊದಲು ನೀ ಮಾಡ್ಕೋ, ನೀನು ಆ ಶಿಲ್ಬೆಯಿಂದ ನಿನ್ನನ್ನು ರಕ್ಷಿಸ್ಕೋ, ಆಮೇಲೆ ನಮ್ಮನ್ನ ರಕ್ಷಣೆ ಮಾಡು. ಪ್ರೂವ್ ಮಾಡು ನಿನ್ನ ಅರಸುತನವನ್ನ, ನಿನ್ನ ಅಧಿಕಾರವನ್ನ ನೀನು ಪ್ರೂವ್ ಮಾಡು. ಆಗ ನಂಬ್ತೀವಿ ನಾವು, ಆಗ ನಂಬ್ತೀವಿ. ಇವತ್ತು ನಮ್ಮ ಸ್ಥಿತಿಯು ಹಾಗೆ. ನೀನೇನಾದ್ರೂ ಒಂದು ಮಾಡು, ಆಗ ನಾವು ನಂಬ್ತೇವೆ. ಮೂರ್ಖ ಸಂತಾನ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಇನ್ನೂ ಎಷ್ಟರವರೆಗೆ ನಾನು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡಿದ್ದೆಲ್ಲ ಮಾಡಲಿ? ನೀವು ನಂಬುದಿಲ್ಲವೋ? ಇವತ್ತು ನಮ್ಮ ಪರಿಸ್ಥಿತಿ ಅನೇಕ ವೇಳೆ ಹೀಗೆ. ಪ್ರಾರ್ಥನೆ ಮಾಡ್ತೀವಿ, ಈ ರೋಗನ ನೀ ನನ್ನಿಂದ ತೆಗೆದುಹಾಕು, ಆಗ ನಂಬ್ತೀವಿ. ನೀ ನನಗೆ ಇಂಥ ಕಾರ್ಯವನ್ನ ಮಾಡಿಕೊಡು, ಆಗ ನಂಬ್ತೀವಿ. ಎಷ್ಟು ಸಲ ಸವಾಲು ಹಾಕಿಲ್ಲ ನಾವು ದೇವರಿಗೆ, ಎಷ್ಟು ಸಲ ಈ ಪ್ರಶ್ನೆಗಳನ್ನ ನಾವು ದೇವ್ರನ್ನ ಕೇಳಿಲ್ಲ. ಆಗ ನಿನ್ನ ಅಧಿಕಾರವನ್ನ, ನಿನ್ನ ಅರಸುತನವನ್ನ ನಾವು ನಂಬ್ತೇವೆ. ನೀ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಹೇಗ್ ನಂಬೋದು? ಆ ಕಳ್ಳನ ಹಾಗೆ ನಾವು. ಎರಡನೇ ಕಳ್ಳ, ಎಸ್, ಅವನು ಹೇಳುವಂತ ಮಾತು, ಈ ದಂಡನೆಯಲ್ಲಿ ಇರುವಾಗಲೂ ನೀನು ದೇವರಿಗೆ ಹೆದರುವುದಿಲ್ಲವೋ? ಈತನು ನಮ್ಮ ಮಧ್ಯದಲ್ಲಿರುವ ಆತನು ಸಾಮಾನ್ಯದವನಲ್ಲ. ಈಸ್ ದ ಕಿಂಗ್ ಆಫ್ ಕಿಂಗ್, ಈಸ್ ದ ಲಾರ್ಡ್ ಆಫ್ ಲಾರ್ಡ್ ಎಂಬುದಾಗಿ ಆತನಿಗೆ ಗೊತ್ತುಂಟು. ಅದಕ್ಕೆ ಪೂರಕವಾಗಿ ಆತನ ಬಾಯಿಂದ ಬರುವಂತ ಮಾತುಗಳು, ಆತನು ಹೇಳ್ತಾನೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನಪು ಮಾಡಿಕೋ. ಬರ್ತೀಯ? ನಂಬಿಕೆ. ನೀನು ಈ ಲೋಕದವನಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಈ ಲೋಕದವನಲ್ಲ, ನನ್ನ ರಾಜ್ಯವು ಈ ಲೋಕದಲ್ಲಿ ಅಲ್ಲ. ಕಳ್ಳ ಹೇಳ್ತಾನೆ, ನೀನು ಈ ರಾಜ್ಯದವನಲ್ಲ, ನಿನ್ನ ಅರಸುತನವನ್ನ ನಾನು ಒಪ್ಪಿಕೊಂಡಿದ್ದೇನೆ. ಯು ಆರ್ ಮೈ ಗಾಡ್, ನೀನು ನನ್ನ ದೇವರಾಗಿದ್ದೆ ಎಂಬುದಾಗಿ ಆತನು ಒಪ್ಪಿಕೊಳ್ತಾನೆ. ಆತನು ಹೇಳ್ತಾನೆ, ಈ ಶಿಲುಬೆ, ಈ ಒಂದು ಮರಣ, ಈ ಒಂದು ಸಮಾಧಿ ನಿನ್ನನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ನೀನು ಅರಸನಾಗಿ ಬರ್ತೀಯ, ತಿರುಗಿ ಬರ್ತೀಯ, ನನ್ನನ್ನು ನೆನಪು ಮಾಡಿಕೊ. ಬಹುಶಃ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ಓದ್ದೇವಲ್ಲ, ನಾನು ಹೋಗಿ ತಿರುಗಿ ಬರ್ತೇನೆ. ಅಯ್ಯೋ, ಯಾವಾಗ ಬರ್ತೀಯ ಸ್ವಾಮಿ? ನಮ್ಮ ಪ್ರಶ್ನೆ. ಅದು ಯಾವಾಗ ಆಯ್ತದೋ? ಅದು ಯಾವಾಗ ಬರ್ತೀಯೋ? ಬರ್ತೀನಿ ಅಂತ ಹೇಳ್ತಾನೆ ಇದೆಯಾ, ಇನ್ನೂ ಬಂದಿಲ್ಲ. ಯೇಸು ಸ್ವಾಮಿ ಹೇಳಿದ್ರು, ತಿರುಗಿ ಬರ್ತೀನಿ ನಾನು, ನಂಬಿರಿ. ಪರಲೋಕ ರಾಜ್ಯದ ಕುರಿತು ಆತನು ಹೇಳುವಾಗ ಈ ಸುವಾರ್ತೆಯನ್ನು ನಂಬಿರಿ. ಪ್ರಿಯರೇ, ನಾವುಗಳು ಎಷ್ಟರ ಮಟ್ಟಿಗೆ ನಂಬಿದ್ದೇವೆ? ಕಳ್ಳ ಹೇಳ್ತಾನೆ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ಹೇಗೆ ಬರ್ತೀಯ? ನೀನು ಅರಸನಾಗಿ ಬರ್ತೀಯ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀಯ, ನನ್ನನ್ನ ಜಸ್ಟ್ ರಿಮೆಂಬರ್ ಮೀ, ನನ್ನನ್ನು ನೆನಪು ಮಾಡಿಕೋ. ಎಸ್ ಅಂದ್ರೆ, ಎಸ್ ಸ್ವಾಮಿ, ಆಯ್ತು, ನಾನು ಬಂದಾಗ ನಿನ್ ಕರ್ಕೊಂಡು ಹೋಯ್ತೀನಿ. ಇಲ್ಲ, ಈ ಹೊತ್ತೆ ಈ ಕ್ಷಣವೇ ನನ್ನ ಸಂಗಡ
ಆತನು ದಂಡನೆಯನ್ನು ಅನುಭವಿಸುವಂತವನು. ರೋಮ್ ಸರ್ಕಾರ ಆತನನ್ನ ಒಂದು ವೇಳೆ ದ್ರೋಹಿ, ದುಷ್ಕರ್ಮಿ ಎಂಬುದಾಗಿ ಆ ಒಂದು ಮರದ ಕಂಬದ ಮೇಲೆ ಆತನನ್ನ ನೇತು ಹಾಕಿದ್ದಾರೆ. ಆದ್ರೆ ಯೇಸು ಸ್ವಾಮಿ ನನ್ನ ಸಂಗಡ ಆತನ ಪಾಪಗಳನ್ನು ಪರಿಹಾರ ಮಾಡಿದ, ಆತನ ನಂಬಿಕೆಯನ್ನು ನೋಡಿದ, ಆತನ ಹೃದಯವನ್ನು ನೋಡಿದ. ಆತನು ಹೇಳುವಂತ ಮಾತು, ಈ ಹೊತ್ತೆ ನನ್ನ ಸಂಗಡ ನನ್ನ ರಾಜ್ಯದಲ್ಲಿ ನೀನಿರ್ತೀಯ, ಪರದೈಸುವಿನಲ್ಲಿ ನೀನಿರ್ತೀಯ. ವಾಟ್ ಎ ವಂಡರ್ಫುಲ್ ವಿಟ್ನೆಸ್. ಪ್ರೇರೆ, ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಯೇಸು ಸ್ವಾಮಿ ಆತನ ಈ ಲೋಕದಲ್ಲಿ ಇದ್ದಾಗ ಈ ಪರಲೋಕದ ರಾಜ್ಯ ಕುರಿತು ಅನೇಕ ಸಾಮ್ಯಗಳನ್ನು ಆತನು ಹೇಳ್ತಾ ಬಂದ. ಆ ಸಾಮ್ಯ ಎಲ್ಲ ವರ್ಣನೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಅನೇಕ ಒಂದು ವೇಳೆ ಗೊತ್ತಿರುವಂತ ಸಂಗತಿಗಳಿಗೆ ಹೋಲಿಕೆ ಮಾಡಿದ. ಸಾಸಿವೆ ಕಾಳು ಬಿತ್ತುವವನ ಸಾಮ್ಯ, ಹೀಗೆ ನಾನಾ ರೀತಿಯಲ್ಲಿ ಯೇಸು ಸ್ವಾಮಿ ತನ್ನ ಪರಲೋಕದ ರಾಜ್ಯವನ್ನ ಕುರಿತು ಆತನು ವಿಧವಾದಂತ ರೀತಿಯಲ್ಲಿ ಅರ್ಥವಾಗುವಂತೆ ಸಾರಿ ಹೇಳುತ್ತಾ ಆತನು ಹೇಳ್ತಾ ಬಂದ. ಯಾವುದಕ್ಕೆ ಗೊತ್ತಾ? ಯಾಕೆ ಹೇಳ್ತಾ ಇದ್ದ ಗೊತ್ತಾ? ಯೋಹಾನ 3:16 ತಳಹದಿ, ಫೌಂಡೇಶನ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಿ ಹೋಗದೆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕೆಂಬುದಾಗಿ ನಮ್ಮ ಮುಂದೆ ಆತನನ್ನಿಟ್ಟ. ಈ ಸ್ವಾರ್ಥ, ಈ ಪರಲೋಕದ ರಾಜ್ಯವನ್ನ ಕುರಿತು ತನ್ನ ಶಿಷ್ಯರಿಗೆ ಆತನ ಹೇಳ್ತಾನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಆ ತಂದೆಯ ರಾಜ್ಯದಲ್ಲಿ ನಾವುಗಳು ಸೇರಬೇಕಾದರೆ ನಮಗೆ ಕೆಲವು ಕಂಡೀಷನ್ಗಳುಂಟು. ಎಂಟ್ರನ್ಸ್ ಕಂಡೀಷನ್. ಒಂದು ವೇಳೆ ಅಷ್ಟು ಸುಲಭವಾಗಿ ಪರಲೋಕ ರಾಜ್ಯವನ್ನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳ್ತದೆ ಅನೇಕ ಕಂಡೀಷನ್ಗಳನ್ನ ನಾವುಗಳು ಆ ರಾಜ್ಯಕ್ಕೆ ಸೇರ್ಬೇಕಾದ್ರೆ. ಪೌಲನು ಹೇಳ್ತಾನಲ್ಲ, ಪೌಲನ ಪೂರ್ವ ಸ್ಥಿತಿ ಹೇಗಿತ್ತು, ಯೇಸು ಸ್ವಾಮಿಯನ್ನ ಕಂಡುಕೊಂಡ ನಂತರ ಆತನ ಸ್ಥಿತಿ ಏನಾಯ್ತು, ಆತನ ನಂಬಿಕೆ ಹೇಗಿತ್ತು. ಆತನು ಹೇಳುವಂತ ಮಾತು, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. ಎಂತೆಂಥ ಸಂದರ್ಭಗಳಲ್ಲಿ ಕಾಪಾಡಿಕೊಂಡಿರುವಂಥದ್ದು. ಪ್ರೇರೆ, ನಮ್ಮ ಜೀವಿತ ಯಾವತ್ತು ಯೇಸು ಸ್ವಾಮಿಯನ್ನು ನಾವು ನಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇವೋ ಅಲ್ಲಿಂದ ಇವತ್ತಿನ ದಿನದವರೆಗೆ ಎಷ್ಟು ಸಾರಿ ನಾವು ಬಿದ್ದಿಲ್ಲ, ಎಷ್ಟು ಸಾರಿ ನಮ್ಮ ನಂಬಿಕೆಯನ್ನು ಕಳ್ಕೊಂಡಿಲ್ಲ. ಪೌಲನು ಹೇಳುವ ಪ್ರಕಾರ ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ. ಪೌಲನ ಸ್ಥಿತಿ ನಮಗೆ ಗೊತ್ತುಂಟು. ಎಂತೆಂಥ ಹಾದಿಯನ್ನ ಆತನು ದಾಟಿ ಬಂದ. ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದ ನಂತರ ಆತನು ದಾಟಿದಂತ ಅನೇಕ ಸಂಗತಿಗಳು ದೇವರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲದರಿಂದ ಬಿಡಿಸಿದ ಆತನು ನನ್ನ ಕರ್ತನು ಎಂಬುದಾಗಿ ಆತನು ಹೇಳ್ತಾನೆ. ಎಲ್ಲದರಿಂದ ಆತನ ಅರಿಯುವುದೇ ಅತಿ ಶ್ರೇಷ್ಠ. ಆತನ ಮುಂದೆ ಎಲ್ಲವೂ ಕಸ ಎಂಬುದಾಗಿ ಆತನು ಹೇಳ್ತಾನೆ. ನಾವು ಎಷ್ಟು ಸಲ ಹೇಳಿದ್ದೀವಿ ಪ್ರಿಯರೇ, ಹೇಳಿದ ಹಾಗೆ ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡು ನಮ್ಮ ನಿರೀಕ್ಷೆಗೆ ಇರುವಂತ ಆ ಪರಲೋಕದ ರಾಜ್ಯವನ್ನ ಸೇರುವ ಹಾಗೆ ಕರ್ತನು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.